ಮಾನ್ವಿ ತಾಲೂಕಿನಲ್ಲಿ ಭೂಗಳ್ಳರು ಹಾಗೂ ಅಧಿಕಾರಿಗಳು ಸೇರಿಕೊಂಡು ವಕ್ಫ್ ಆಸ್ತಿಗಳನ್ನು ಕಬಳಿಸುತ್ತಿದ್ದು, ಕೂಡಲೇ ಇವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಗಡೀಪಾರು ಮಾಡಬೇಕು ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೀದ್ ಖಾನ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾನ್ವಿ ಸೇರಿದಂತೆ ತಾಲೂಕಿನಲ್ಲಿ ವಕ್ಫ್ ಆಸ್ತಿಗಳ ಸಂರಕ್ಷಣೆ ಮಾಡುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಹಾಗೂ ಕೆಲ ಭೂಗಳ್ಳರಿಂದ ಕಬಳಿಕೆಯಾಗುತ್ತಿದೆ. ಈ ದೂರು ನೀಡಿದ್ದು, ವಕ್ಫ್ ಆಸ್ತಿಗಳ ಮಾರಾಟ ಮಾಡುವುದನ್ನು ತಡೆಯುವ ಉದ್ದೇಶದಿಂದ ವಕ್ಫ್ ಆಸ್ತಿಗಳ ಪಹಣಿ ಪತ್ರಿಕೆ ಕಲಂ ನಂಬರ್ 11ರಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಿದರೂ ಆಸ್ತಿಗಳನ್ನು ಕಬಳಿಸುವಲ್ಲಿ ನಿರಂತರರಾಗಿದ್ದಾರೆ ಎಂದು ಆರೋಪಿಸಿದರು. ವಕ್ಫ್ ಜಿಲ್ಲಾಧ್ಯಕ್ಷ ಮೌಲಾನಾ ಫರೀದ್ ಖಾನ್ ಮಾನ್ವಿಯಲ್ಲಿ ಕಾಟಾಚಾರದ ಸಭೆ ಮಾಡಿ, ಸಭೆಯಲ್ಲಿ ವಕ್ಫ್ ಆಸ್ತಿ ಸಂರಕ್ಷಣೆ ಬಿಟ್ಟರೆ ಅತಿಕ್ರಮ ವಿಚಾರವಾಗಿ ಮಾತನಾಡದೆ ನಮ್ಮ ವಿರುದ್ಧವೇ ಗದರಿಸುತ್ತಿದ್ದಾರೆ. ಕಲಂ ನಂಬರ್ 11ರಲ್ಲಿ ವಕ್ಫ್ ಆಸ್ತಿ ಎಂದು ಸ್ಪಷ್ಟವಾಗಿ ದಾಖಲಾಗಿದ್ದರೂ ನಿಯಮ ಗಾಳಿಗೆ ತೂರಿ ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿಗಳ ಸೂಚನೆಗಳಿಗೆ ಬೆಲೆ ನೀಡದೆ ಜಮೀನು ನೋಂದಣಿ ಮಾಡಿಸಲಾಗುತ್ತಿದೆ ಎಂದು ಆರೋಪಿಸಿದರು. ವಕ್ಫ್ ಆಸ್ತಿ ಖರೀದಿದಾರರು ಕಲಬುರಗಿಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಿ ಕಲಂ ನಂಬರ್ 11 ನಮೂದಿಸುವ ಆಸ್ತಿ ಎಂದು ನಮೂದಿಸಿದ್ದನ್ನು ರದ್ದುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಮ್ಮ ಆಸ್ತಿ ರಕ್ಷಿಸಿಕೊಳ್ಳಬೇಕಾದ ವಕ್ಫ್ ಸಮಿತಿ ಇದ್ದು ಇಲ್ಲದಂತಾಗಿದೆ. ಅಧಿಕಾರಿಗಳು ಭ್ರಷ್ಟಾಚಾರದ ತನದಿಂದ ನೂರಾರು ಎಕರೆ ಜಮೀನು ಪರರ ಪಾಲಾಗುತ್ತಿದೆ. ರಕ್ಷಿಸುವುದಲ್ಲಿ ಮಂಡಳಿ ಅಧ್ಯಕ್ಷರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈ ಕುರಿತು ಒಂದೇ ಒಂದು ಸಭೆ ಮಾಡದೇ ಇರುವುದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದರು. ವಕ್ಫ್ಗೆ ಸೇರಿದ ಸರ್ವೆ ನಂಬರ್ 408, 415, 416, 645, 631/1, 632/1 ಸೇರಿದಂತೆ ಒಟ್ಟು 176 ಎಕರೆ ಜಮೀನು ಮಧ್ಯವರ್ತಿ ಅಮೀನುದ್ದೀನ್ ಮೂಲಕ ಖರೀದಿಸಿದ್ದಾರೆ. ಈ ಕುರಿತು ನ್ಯಾಯಾಲಯದ ಮೊರೆ ಹೋಗಿದ್ದೇವೆ. ಮುಖ್ಯಮಂತ್ರಿ ಗಮನಕ್ಕೆ ತರಲಾಗುತ್ತದೆ ಎಂದು ತಿಳಿಸಿದರು. ಸರಿಸುಮಾರು 2800 ಎಕರೆ ವಕ್ಫ್ ಲ್ಯಾಂಡ್ ಮಾಫಿಯಾ ಅವರು ಕಬಳಿಕೆ ಮಾಡಿರುವ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಜಲಾಸ್ಖಾನ್ ಹೈದರಾಬಾದ್ ಕರ್ನಾಟಕ ಸಂಘದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕೊಳ್ಳಲಾಗಿದೆ. 21/9/2024ರಂದು ಮಾನ್ವಿ ಮುಸ್ಲಿಂ ಶಾದಿ ಮಹಲಲ್ಲಿ ವಕ್ಫ್ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಶ್ರೀ ಫರೀದ್ ಖಾನ್ ಅಂತ ವಕ್ಫ್ ಜಿಲ್ಲಾ ಅಧ್ಯಕ್ಷರು ಹಾಗೂ ವಕ್ಫ್ ಅಧಿಕಾರಿಗಳು ಲೋಕ್ ಅದಾಲತನ್ನು ಹಮ್ಮಿಕೊಂಡಿದ್ದರು. ಅದೇ ಸಂದರ್ಭದಲ್ಲಿ 2016ರಿಂದ ನಾವು ವಕ್ಫ್ ಆಸ್ತಿ ಉಳಿವಿಗಾಗಿ ಕಾಲಂ ನಂಬರ್ 11ರಲ್ಲಿ ವಕ್ಫ್ ಆಸ್ತಿಯ ಪಟ್ಟವನ್ನು ಸೇರಿಸಿ ವಕ್ಫ್ ಆಸ್ತಿಯನ್ನು ಉಳಿಸಬೇಕೆಂದು ರಾಜ್ಯ, ಕೇಂದ್ರ ವಕ್ಫ್ ಆಡಳಿತ ಹಾಗೂ ವಕ್ಫ್ ಮಂಡಳಿ, ಜಿಲ್ಲಾಧಿಕಾರಿಗಳು, ರಾಜ್ಯ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರನ್ನು ಎಲ್ಲರನ್ನು ಸಂಪರ್ಕಿಸಿ ಸರಿಸುಮಾರು ದಾಖಲಾತಿಗಳು ತಮ್ಮ ಮುಂದೆ ತಂದು ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. 2016-17ರಲ್ಲಿ ಮಾನ್ಯ ಹೆಸರುವಾಸಿ ಗುತ್ತೇದಾರರಂತ ಮಾನ್ವೀಯ ಶ್ರೀ ಅಕ್ಬರ್ ಸಾಬ್ ಇವರು ಒಬ್ಬ ಅಮೀನುದ್ದೀನ್ ಎಂಬ ಮಧ್ಯವರ್ತಿಯನ್ನು ಪರಿಚಯಸ್ಥನಾಗಿ ಸುಮಾರು 1.5 ಕೋಟಿಯನ್ನು ಅವರಿಗೆ ಹಣ ನೀಡಿ ಸರ್ವೆ ನಂಬರ್ 408, ಸರ್ವೆ ನಂಬರ್ 415/1, 416, 645, 633/1, 632/1, 418/4/1 ಸರಿಸುಮಾರು 176 ಎಕರೆ ಹಜರತ್ ಸೈಯದ್ ಸಬ್ಜಲೀಲ್ ಸಾಹೇಬ್ ರೆಹಮತುಲ್ಲಾ ಅಲೆ ಅವರ ಆಸ್ತಿ ರಾಯಚೂರು ರಸ್ತೆ ಹೆದ್ದಾರಿಯಲ್ಲಿರುವುದು ಇವರಿಗೆ ಕಂಡು ಬಂದು ಈ ಅಕ್ರಮ ಮಾಫಿಯಾ ಅವರು ವಕ್ಫ್ ಆಸ್ತಿಯನ್ನು ಏನು ಮಾಡಿರುತ್ತಾರೆ, ಕಬ್ಜಾ ಮಾಡಿ ಆಗಿನ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ನಾಯಕ್ ಸಾಹೇಬರು ಹಾಗೂ ಸಹಾಯಕ ಆಯುಕ್ತರಾದ ಪೂಜಾರಿ ಸರ್ ಅವರ ಹತ್ರ ಇವರು ಮನವಿ ಮಾಡ್ತಾರೆ. ಕಾಲಂ ನಂಬರ್ 11ರಲ್ಲಿ ಏನು ವಕ್ಫ್ ಆಸ್ತಿಯ ಟಿಪ್ಪಣಿ ಇದೆ ಅದನ್ನು ತೆಗೆದು ಹಾಕಿ ಅಂತ ಹಿಂದೆ ಬೀಳ್ತಾರೆ. ವಕ್ಫ್ ಆಸ್ತಿಯನ್ನು ಪಡೆದುಕೊಳ್ಳುವುದರಲ್ಲಿ ಯಾರು ಅಕ್ಬರ್ ಸಾಬ್ ಅವರು. ಆಗ ಅವರಿಂದ ಸಾಧ್ಯ ಆಗುವುದಿಲ್ಲ. ಸಾಧ್ಯ ಆಗದ ಕಾರಣ ಅವರೇನು ಮಾಡಬೇಕು,
ಮಾಡ್ಬಿಡ್ತಾರೆ, ಅಮೀನುದ್ದೀನ್ಗೆ ನಾನು ಹೆಂಗಾದ್ರೂ ದುಡ್ಡು ಕೊಟ್ಟಿದ್ದೀನಿ, ನನ್ನ ದುಡ್ಡು ವಾಪಸ್ ಬರಬೇಕು ಅಂತೇಳಿ ಮಾನ್ಯಲ್ಲಿ ಏನು ಎಲ್ಲ ಕಳ್ಳತನ ಮಾಡುವ ಚಾಣಕ್ಯ ಕಳ್ಳ, ಅನ್ನಭಾಗ್ಯ ಕಳ್ಳತನ ಮಾಡುವ ಕಳ್ಳ, ಶಾಲೆ ಮಕ್ಕಳ ಶೂ ಟೆಂಡರ್ನಲ್ಲಿ ಕಳ್ಳತನ ಮಾಡುವ ಒಬ್ಬ ಕಳ್ಳ, ಆಮೇಲೆ ಏನು ಅಕ್ರಮ ಮದ್ಯ ಮಾರಾಟ ಮಾಡೋದ್ರಲ್ಲಿ, ಅಕ್ರಮ ಮರಳು ಮಾರಾಟ ಮಾಡೋದ್ರಲ್ಲಿ, ಅಕ್ರಮ ಮರಳು ಸಾಗಾಣಿಕೆ ಮಾಡೋದ್ರಲ್ಲಿ, ಅಂಗನವಾಡಿಗಳಿಗೆ ಆಹಾರ ಸರಬರಾಜು ಮಾಡೋದ್ರಲ್ಲಿ, ಆಮೇಲೆ ಭೂಮಾಫಿಯಾ ವಕ್ಫ್ ಆಸ್ತಿಗಳ ಒಂದು ಕಬ್ಜಾ ಮಾಡೋದ್ರಲ್ಲಿ ಹೆಸರುವಾಸಿಯಾದಂಥ ಮನುಷ್ಯ ಆಲ್ದಾಳ ವೀರಭದ್ರಪ್ಪ, ತಂದೆ ಬಸನಗೌಡ. ಇವರೇನ್ ಮಾಡ್ತಾರೆ, ಆಜಂ ಸಾಬ್ ಎನ್ನುವ ಒಬ್ಬ ಪಟ್ಟೆದಾರ ಆ ದರ್ಗಾದ ಜಮೀನನ್ನು ಅವರಿಗೆ ಕೆಲ ದುಡ್ಡನ್ನು ಕೊಟ್ಟು ಅಕ್ಬರ್ ಪಾಷಾ ಆಲ್ದಾಳ ವೀರಭದ್ರಿ ಸೇರಿ 100 ಎಕರೆ ಆಸ್ತಿಯನ್ನು ಅವರ ಹತ್ರ ಕೊಂಡುಕೊಳ್ತಾರೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಆಸ್ತಿಯನ್ನು ಒಂದು ಸರಿ ವಕ್ಫ್ ಅಂತ ಘೋಷಣೆ ಮಾಡಿದ್ರೆ ಅದು ವಕ್ಫೆ ಅಂತ. ಇವರು ಯಾವ ರೀತಿ ಮತ್ತೆ ಇವರೇನ್ ಮಾಡ್ತಾರೆ, ಹೈಕೋರ್ಟ್ ಅಲ್ಲಿ ದಾವೆಯನ್ನು ಮಾಡ್ತಾರೆ, ಯಾರ ಜೊತೆ, ಆಜಂ ಅವ್ರ ಜೊತೆ, ಆಮೇಲೆ ಆಲ್ದಾಳ ವೀರಭದ್ರಪ್ಪ ಅಗೇನ್ಸ್ಟ್ ಅಂತ ದಾವೆ ಮಾಡ್ತಾರೆ. ದಾವೆ ಮಾಡಿಕೊಂಡು ರೀಸೆಂಟ್ ಆಗಿ ಏನ್ ಮಾಡ್ತಾರೆ, ನಾವಿಬ್ಬರು ಕಾಂಪ್ರಮೈಸ್ ಆಗಿದ್ದೀವಿ ಅಂತೇಳಿ ಒಂದು ಲೆಟರ್ ತರ್ತಾರೆ. ಈ ಲೆಟರ್ನ ಆಧಾರದ ಮೇಲೆ ಹೋದ ವಾರ ದಿನಾಂಕ 18/9/2024 ಏನು ಕೃಷ್ಣ ಬೈರೇಗೌಡ ಏನು ಸಚಿವರು ಅವರು ಹೇಳ್ತಾರೆ, ಎನಿವೇರ್ ನೋಂದಣಿ ಮಾಡ್ಕೊಳ್ಳೋದೊಂದು ಕಾನೂನು ತರ್ತಾರೆ. ಆ ಒಂದು ಲಾಭವನ್ನು ಇಟ್ಟುಕೊಂಡು ಈ ಆಲ್ದಾಳ ವೀರಭದ್ರಪ್ಪ ಸಿಂಧನೂರು ನೋಂದಣಿ ಕಚೇರಿಯಲ್ಲಿ 40 ಎಕರೆ ಸಬ್ಜಲಿ ಸತ್ತರ್ ರಹಮತುಲ್ಲಾ ಅಲಿ ಅವರ ಆಸ್ತಿಯನ್ನು ಏನ್ ಮಾಡ್ತಾನೆ, ರಿಜಿಸ್ಟರ್ ಮಾಡ್ಕೊಳ್ತಾನೆ. ಇದು ದಾಖಲೆ ಇದೆ, ರಿಜಿಸ್ಟರ್ ಮಾಡ್ಕೊಂಡಿರುವ ದಾಖಲೆ 40 ಎಕರೆ 9/2024 ಇದು ದಾಖಲೆಗಳು ಸರ್. ಉಮಾದೇವಿ, ಮಲ್ಲಪ್ಪ ತಂದೆ ಜಮ್ಮಣ್ಣ, ಅವರ ಕುಟುಂಬದ 9 ಜನ ಸದಸ್ಯರ ಮೇಲೆ ಮಸ್ಕಿ, ಸಿಂಧನೂರು ಹಾಗೂ ಮಾನ್ವಿಯ ವಕ್ಫ್ ಆಸ್ತಿಯನ್ನು ಆಲ್ದಾಳ ವೀರಭದ್ರಪ್ಪ ಮಾಡ್ಕೊಳ್ತಾನೆ. ಆಲ್ದಾಳ ವೀರಭದ್ರಪ್ಪ ಇಡೀ ರಾಯಚೂರು ಜಿಲ್ಲೆಗೆ ಗೊತ್ತು ಅವರ ಯಾರ ಕುಮ್ಮಕ್ಕ ಮೇಲೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಇವಾಗ ನಮ್ಮ ಸಮಾಜ ಅವರಿಗೆ ವಕ್ಫ್ ಮಂಡಳಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇವತ್ತು ಆ ಆಸ್ತಿ ಉಳಿತಿದ್ದೇನೆ. ಅವರು ನಾವು ಕೊಟ್ಟಿರುವ ದುಡ್ಡು ನನಗೆ ಬಂದ್ರೆ ಸಾಕು, ಆ 176 ಎಕರೆ ನನಗೆ ವಾಪಸ್ ಬಂದ್ರೆ ಸಾಕು ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಕಮಿಷನ್ ಬೇಸ್ ಮೇಲೆ ಅವರಿಗೆ ಕಳ್ಳನ ಕೈಯಲ್ಲಿ ಬೀಗ ಕೊಟ್ಟು ಸಬ್ಜಲಿ ಸತ್ತರ್ ತಾತನವರ ಆಸ್ತಿ, ಸಂಪೂರ್ಣ ಆಸ್ತಿಯಲ್ಲಿ ಯಾವುದೇ ಒಂದು ಶಾಲೆ ಓಪನ್ ಆಗಿಲ್ಲ. ಈ ಸಂದರ್ಭದಲ್ಲಿ ಬುಡ್ಡಪ್ಪ ನಾಯಕ, ಅವೇಸ್ ಸರ್ಫರಾಜ್, ಸೋಹೆಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.